ಇನ್ನು ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ಗಣ್ಯಾತಿ ಗಣ್ಯರು ಆಗಮಿಸ್ತಿದ್ದಾರೆ. ತುಂಬ ಜನ ಆಗಮಿಸ್ತಿದ್ದಾರೆ. ಪ್ರಸಾದ ವಿತರಣೆ ಹೆಜ್ಜೆ ಹೆಜ್ಜೆಗೂ ಕೂಡ ನಡೀತಾ ಇದೆ. ಇನ್ನು ಸಂಸದ ಅರುಣ್ ಗೋವಿಲ್ ಗೊತ್ತಿರಬೇಕು ನಿಮಗೆ, ರಾಮಪಾತ್ರವನ್ನು ಮಾಡಿದ್ರು. ರಾಮಪಾತ್ರವನ್ನು ಮಾಡಿದಂಥ ಅರುಣ್ ಗೋವಿಲ್ ಅವರು ಕೂಡ ಈಗ ಅಲ್ಲಿಗೆ ತೆರಳಿ ಯಾತ್ರಿಕರಿಗೆ ಪ್ರಸಾದ ವಿತರಣೆಯನ್ನು ಮಾಡಿದ್ದಾರೆ. ರಾಮಪಾತ್ರವನ್ನು ಮಾಡಿದಂಥವರು ತುಂಬ ಎಲ್ರಿಗೂ ಗೊತ್ತಿರುತ್ತೆ. ಅವರ ಫೋಟೋವನ್ನು ಇವತ್ತು ಕೂಡ ಎಷ್ಟೋ ಜನ ಮನೇಲಿ ಇಟ್ಕೊಂಡಿದ್ದಾರೆ. ಆ ರಾಮನ ಪಾತ್ರಧಾರಿಯಂತೆ ಅವರನ್ನು ನೋಡಿದಾಗ ದೇವರಂತೆ ಕಂಡು ಅವರನ್ನು ಪೂಜಿಸೋದಕ್ಕೆ ಮುಂದಾಗಿದ್ರು. ನೋಡಿ ಇಲ್ಲಿ ಅರುಣ್ ಗೋವಿಲ್ ಅವರು, ಅವರ ಒಂದು ಈ ಹಿಂದಿ ಭಾಷೆಯಲ್ಲಿ ಬರ್ತಾ ಇದ್ದಂಥ ರಾಮಾಯಣ ಪ್ರತಿಯೊಬ್ಬರು ಕೂಡ ಗೊತ್ತಿದೆ. 87-88ರ ಸಂದರ್ಭದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಒಂದು ರಾಮಾಯಣದಲ್ಲಿ ರಾಮನ ಪಾತ್ರ ಮಾಡಿದಂಥವರು ಇವರೇ. ಇವತ್ತು ಸಂಸದರಾಗಿದ್ದಾರೆ ಅವರು. ಇನ್ನು ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ಗಣ್ಯಾತಿ ಗಣ್ಯರು ಆಗಮಿಸ್ತಿದ್ದಾರೆ. ತುಂಬ ಜನ ಆಗಮಿಸ್ತಿದ್ದಾರೆ. ಪ್ರಸಾದ ವಿತರಣೆ ಹೆಜ್ಜೆ ಹೆಜ್ಜೆಗೂ ಕೂಡ ನಡೀತಾ ಇದೆ. ಇನ್ನು ಸಂಸದ ಅರುಣ್ ಗೋವಿಲ್ ಗೊತ್ತಿರಬೇಕು ನಿಮಗೆ, ರಾಮಪಾತ್ರವನ್ನು ಮಾಡಿದ್ರು. ರಾಮಪಾತ್ರವನ್ನು ಮಾಡಿದಂಥ ಅರುಣ್ ಗೋವಿಲ್ ಅವರು ಕೂಡ ಈಗ ಅಲ್ಲಿಗೆ ತೆರಳಿ ಯಾತ್ರಿಕರಿಗೆ ಪ್ರಸಾದ ವಿತರಣೆಯನ್ನು ಮಾಡಿದ್ದಾರೆ. ರಾಮಪಾತ್ರವನ್ನು ಮಾಡಿದಂಥವರು ತುಂಬ ಎಲ್ರಿಗೂ ಗೊತ್ತಿರುತ್ತೆ. ಅವರ ಫೋಟೋವನ್ನು ಇವತ್ತು ಕೂಡ ಎಷ್ಟೋ ಜನ ಮನೇಲಿ ಇಟ್ಕೊಂಡಿದ್ದಾರೆ. ಆ ರಾಮನ ಪಾತ್ರಧಾರಿಯಂತೆ ಅವರನ್ನು ನೋಡಿದಾಗ ದೇವರಂತೆ ಕಂಡು ಅವರನ್ನು ಪೂಜಿಸೋದಕ್ಕೆ ಮುಂದಾಗಿದ್ರು. ನೋಡಿ ಇಲ್ಲಿ ಅರುಣ್ ಗೋವಿಲ್ ಅವರು, ಅವರ ಒಂದು ಈ ಹಿಂದಿ ಭಾಷೆಯಲ್ಲಿ ಬರ್ತಾ ಇದ್ದಂಥ ರಾಮಾಯಣ ಪ್ರತಿಯೊಬ್ಬರು ಕೂಡ ಗೊತ್ತಿದೆ. 87-88ರ ಸಂದರ್ಭದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಒಂದು ರಾಮಾಯಣದಲ್ಲಿ ರಾಮನ ಪಾತ್ರ ಮಾಡಿದಂಥವರು ಇವರೇ. ಇವತ್ತು ಸಂಸದರಾಗಿದ್ದಾರೆ ಅವರು. ಇನ್ನು ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ಗಣ್ಯಾತಿ ಗಣ್ಯರು ಆಗಮಿಸ್ತಿದ್ದಾರೆ. ತುಂಬ ಜನ ಆಗಮಿಸ್ತಿದ್ದಾರೆ. ಪ್ರಸಾದ ವಿತರಣೆ ಹೆಜ್ಜೆ ಹೆಜ್ಜೆಗೂ ಕೂಡ ನಡೀತಾ ಇದೆ. ಇನ್ನು ಸಂಸದ ಅರುಣ್ ಗೋವಿಲ್ ಗೊತ್ತಿರಬೇಕು ನಿಮಗೆ, ರಾಮಪಾತ್ರವನ್ನು ಮಾಡಿದ್ರು.
ರಾಮಪಾತ್ರವನ್ನು ಮಾಡಿದಂಥ ಅರುಣ್ ಗೋವಿಲ್ ಅವರು ಕೂಡ ಈಗ ಅಲ್ಲಿಗೆ ತೆರಳಿ ಯಾತ್ರಿಕರಿಗೆ ಪ್ರಸಾದ ವಿತರಣೆಯನ್ನು ಮಾಡಿದ್ದಾರೆ. ರಾಮಪಾತ್ರವನ್ನು ಮಾಡಿದಂಥವರು ತುಂಬ ಎಲ್ರಿಗೂ ಗೊತ್ತಿರುತ್ತೆ. ಅವರ ಫೋಟೋವನ್ನು ಇವತ್ತು ಕೂಡ ಎಷ್ಟೋ ಜನ ಮನೇಲಿ ಇಟ್ಕೊಂಡಿದ್ದಾರೆ. ಆ ರಾಮನ ಪಾತ್ರಧಾರಿಯಂತೆ ಅವರನ್ನು ನೋಡಿದಾಗ ದೇವರಂತೆ ಕಂಡು ಅವರನ್ನು ಪೂಜಿಸೋದಕ್ಕೆ ಮುಂದಾಗಿದ್ರು. ನೋಡಿ ಇಲ್ಲಿ ಅರುಣ್ ಗೋವಿಲ್ ಅವರು ಅವರ ಒಂದು ಈ ಹಿಂದಿ ಭಾಷೆಯಲ್ಲಿ ಬರ್ತಾ ಇದ್ದಂಥ ರಾಮಾಯಣ ಪ್ರತಿಯೊಬ್ಬರು ಕೂಡ ಗೊತ್ತಿದೆ. 87-88ರ ಸಂದರ್ಭದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಒಂದು ರಾಮಾಯಣದಲ್ಲಿ ರಾಮನ ಪಾತ್ರ ಮಾಡಿದಂಥವರು ಇವರೇ. ಇವತ್ತು ಸಂಸದರಾಗಿದ್ದಾರೆ ಅವರು. ಇನ್ನು ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ಗಣ್ಯಾತಿ ಗಣ್ಯರು ಆಗಮಿಸ್ತಿದ್ದಾರೆ. ತುಂಬ ಜನ ಆಗಮಿಸ್ತಿದ್ದಾರೆ. ಪ್ರಸಾದ ವಿತರಣೆ ಹೆಜ್ಜೆ ಹೆಜ್ಜೆಗೂ ಕೂಡ ನಡೀತಾ ಇದೆ. ಇನ್ನು ಸಂಸದ ಅರುಣ್ ಗೋವಿಲ್ ಗೊತ್ತಿರಬೇಕು ನಿಮಗೆ, ರಾಮಪಾತ್ರವನ್ನು ಮಾಡಿದರು. ರಾಮಪಾತ್ರವನ್ನು ಮಾಡಿದಂಥ ಅರುಣ್ ಗೋವಿಲ್ ಅವರು ಕೂಡ ಈಗ ಅಲ್ಲಿಗೆ ತೆರಳಿ ಯಾತ್ರಿಕರಿಗೆ ಪ್ರಸಾದ ವಿತರಣೆಯನ್ನು ಮಾಡಿದ್ದಾರೆ. ರಾಮಪಾತ್ರವನ್ನು ಮಾಡಿದಂಥವರು ತುಂಬ ಎಲ್ರಿಗೂ ಗೊತ್ತಿರುತ್ತೆ. ಅವರ ಫೋಟೋವನ್ನು ಇವತ್ತು ಕೂಡ ಎಷ್ಟೋ ಜನ ಮನೇಲಿ ಇಟ್ಕೊಂಡಿದ್ದಾರೆ. ಆ ರಾಮನ ಪಾತ್ರಧಾರಿಯಂತೆ ಅವರನ್ನು ನೋಡಿದಾಗ ದೇವರಂತೆ ಕಂಡು ಅವರನ್ನು ಪೂಜಿಸೋದಕ್ಕೆ ಮುಂದಾಗಿದ್ರು. ನೋಡಿ ಇಲ್ಲಿ ಅರುಣ್ ಗೋವಿಲ್ ಅವರು ಅವರ ಒಂದು ಈ ಹಿಂದಿ ಭಾಷೆಯಲ್ಲಿ ಬರ್ತಾ ಇದ್ದಂಥ ರಾಮಾಯಣ ಪ್ರತಿಯೊಬ್ಬರು ಕೂಡ ಗೊತ್ತಿದೆ. 87-88ರ ಸಂದರ್ಭದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಒಂದು ರಾಮಾಯಣದಲ್ಲಿ ರಾಮನ ಪಾತ್ರ ಮಾಡಿದಂಥವರು ಇವರೇ. ಇವತ್ತು ಸಂಸದರಾಗಿದ್ದಾರೆ ಅವರು. ಇನ್ನು ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ಗಣ್ಯಾತಿ ಗಣ್ಯರು ಆಗಮಿಸ್ತಿದ್ದಾರೆ. ತುಂಬ ಜನ ಆಗಮಿಸ್ತಿದ್ದಾರೆ. ಪ್ರಸಾದ ವಿತರಣೆ ಹೆಜ್ಜೆ ಹೆಜ್ಜೆಗೂ ಕೂಡ ನಡೀತಾ ಇದೆ. ಇನ್ನು ಸಂಸದ ಅರುಣ್ ಗೋವಿಲ್ ಗೊತ್ತಿರಬೇಕು ನಿಮಗೆ, ರಾಮಪಾತ್ರವನ್ನು ಮಾಡಿದರು. ರಾಮಪಾತ್ರವನ್ನು ಮಾಡಿದಂಥ ಅರುಣ್ ಗೋವಿಲ್ ಅವರು ಕೂಡ ಈಗ ಅಲ್ಲಿಗೆ ತೆರಳಿ ಯಾತ್ರಿಕರಿಗೆ ಪ್ರಸಾದ ವಿತರಣೆಯನ್ನು ಮಾಡಿದ್ದಾರೆ. ರಾಮಪಾತ್ರವನ್ನು ಮಾಡಿದಂಥವರು ತುಂಬ ಎಲ್ರಿಗೂ ಗೊತ್ತಿರುತ್ತೆ.
ಅವರ ಫೋಟೋವನ್ನು ಇವತ್ತು ಕೂಡ ಎಷ್ಟೋ ಜನ ಮನೇಲಿ ಇಟ್ಕೊಂಡಿದ್ದಾರೆ. ಆ ರಾಮನ ಪಾತ್ರಧಾರಿಯಂತೆ ಅವರನ್ನು ನೋಡಿದಾಗ ದೇವರಂತೆ ಕಂಡು ಅವರನ್ನು ಪೂಜಿಸೋದಕ್ಕೆ ಮುಂದಾಗಿದ್ರು. ನೋಡಿ ಇಲ್ಲಿ ಅರುಣ್ ಗೋವಿಲ್ ಅವರು ಅವರ ಒಂದು ಈ ಹಿಂದಿ ಭಾಷೆಯಲ್ಲಿ ಬರ್ತಾ ಇದ್ದಂಥ ರಾಮಾಯಣ ಪ್ರತಿಯೊಬ್ಬರು ಕೂಡ ಗೊತ್ತಿದೆ. 87-88ರ ಸಂದರ್ಭದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಒಂದು ರಾಮಾಯಣದಲ್ಲಿ ರಾಮನ ಪಾತ್ರ ಮಾಡಿದಂಥವರು ಇವರೇ ಇವತ್ತು ಸಂಸದರಾಗಿದ್ದಾರೆ ಅವರು.